ಇಬ್ರು ಕ್ಷೇಮವಾಗಿ ಮನೆಗೆ ಬಂದಿದ್ದಾರೆ ಅನ್ನೋದು ಮುಖ್ಯ. ಬೇರೆ ಹೇಗ್ ಸಿಕ್ತು ಅನ್ನೋದಕ್ಕಿಂತ ಸಿಕ್ತಲ್ಲ ಅನ್ನೋ ಸಂತೋಷ ಮುಖ್ಯ. ಆಗ್ಲೇ ನೀನು ಪಾರ್ವತಿನ ಕೇಳಿದ ಪ್ರಶ್ನೆ ಈಗ ಅಪ್ರಸ್ತುತ. ಈ ವಿಷಯನ ಮತ್ತೆ ಕೆದ್ಕೋದ್ ಬೇಡ, ಇಲ್ಲಿಗೆ ಬಿಡೋದು ಒಳ್ಳೇದು. ಹೂವೆ, ಆ ತಾಯಿ ಹೇಳ್ದಾಗೆ ನಾನ್ ನಿಜವಾಗ್ಲೂ ಸೀತೆ ತರ ಇದ್ದೀನ? ಅವ್ರು ಯಾವ ದೃಷ್ಟಿಲಿ ಹಾಗಂದ್ರು? ನಾನು ಹೇಗಿದ್ದೀನೋ ನನಗ್ ಗೊತ್ತಿಲ್ಲ, ಆದ್ರೆ ನನ್ ಗಂಡ ಮಾತ್ರ ನಿಜವಾಗ್ಲೂ ಶ್ರೀರಾಮನ. ನಾಳೆ ದಸರಾ ಹಬ್ಬಕ್ಕೆ ನಾನು ಒಂದ್ ಶ್ರೀರಾಮನ್ ಗೊಂಬೆ ಕೂರ್ಸಿದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ ಹೂವೆ? ಅರೆ, ಶ್ರೀರಾಮನ್ ಗೊಂಬೆ ಕೂರ್ಸ್ಬೇಕು ಅಂತಿದ್ದ ಹಾಗೆ ಗೊಂಬೆನೆ ಬಂತಲ್ಲ, ಏನಿದು ಪವಾಡ? ಖುಷಿ ಆಯ್ತಾ? ಯಜಮಾನ್ರೆ, ಹೇಳು ಪಾರ್ವತಿ. ಈ ರಾಮ ಯಾವಾಗ್ಲೂ ನನ್ ಜೊತೆಗೆ ಇರ್ತಾನ? ಖಂಡಿತ ಇರ್ತಾನೆ. ಈ ಬೊಂಬೆ ಈ ಸಲ ದಸರಾ ಹಬ್ಬಕ್ಕೆ ನನ್ನ ಕಡೆಯಿಂದ ನಿನ್ ಗಿಫ್ಟ್. ಥ್ಯಾಂಕ್ಸ್ ಯಜಮಾನ್ರೆ. ನಾನ್ ಬರ್ತೀನಿ. ಜನನಿ, ನೀನು ನಿಮ್ಮಪ್ಪನ ಎಷ್ಟು ಪ್ರೀತಿಸ್ತೀಯ ಅಂತ ನನಗ್ ಗೊತ್ತಮ್ಮ. ಅವ್ರಿಗೂ ನೀನೇ ಪಂಚಪ್ರಾಣ. ಆದ್ರೆ ಅವ್ರ ಇಷ್ಟಕ್ಕೆ ವಿರುದ್ಧವಾಗಿ ನೀನ್ ನಡ್ಕೊಂಡ್ಬಿಟ್ಟಿಯಲ್ಲ ಅಂತ ಅವರಿಗೆ ಬೇಸರ, ಕೋಪ. ಇವತ್ತಲ್ಲ ನಾಳೆ ಬೆಂಕಿಯಾಗಿರೋ ಅವ್ರ ಮನಸ್ಸು ತಣ್ಣಗಾಗೇ ಆಗತ್ತೆ. ನೀನೇನು ಯೋಚನೆ ಮಾಡಬೇಡ ಮಗಳೇ. ಬೊಂಬೆಗಳನ್ನ ಎಷ್ಟು ಚೆನ್ನಾಗಿ ಜೋಡಿಸಿದಿರಮ್ಮ. ಒಂದೊಂದು ಬೊಂಬೆ ನೋಡ್ತಾ ಇದ್ರು ನಿಮ್ ಹಾಗೆ ಮುದ್ದಾಗಿ ಕಾಣಿಸ್ತಾ ಇದೆ. ಮಾವ, ಈ ಕ್ರೆಡಿಟ್ಸ್ ಎಲ್ಲ ನಮ್ ಪಾರ್ವತಿಯವ್ರಿಗೆ ಸೇರ್ಬೇಕು. ಯಾಕೆ ಅಂದ್ರೆ ಈ ಬೊಂಬೆಗಳನ್ನ ಇಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಅರೇಂಜ್ ಮಾಡಿರೋದು ನಮ್ ಪಾರ್ವತಿಯವರು. ನಾನ್ ಸುಮ್ನೆ ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ತಿದ್ದೆ ಅಷ್ಟೇ. ಹೌದಮ್ಮ ಜನನಿ, ನಮ್ ಪಾರ್ವತಿ ಸಕಲ ಕಲಾ ವಲ್ಲಭೆ. ಇವಳಿಗೆ ಇಂಥ ಕೆಲಸ ಬರಲ್ಲ ಅಂತ ಹೇಳೋಂಗಿಲ್ಲ. ಏಕದಂತ ಉಪಾಸ್ಮಹೇ. ಸ್ವಲ್ಪ ಈ ಮನೆ ಈ ಕಡೆ ಹಾಕ್ಬಿಡಪ್ಪ. ಎಲ್ಲರನ್ನು ಕರೆದ್ರೆ ಪೂಜೆ ಶುರು ಮಾಡ್ಬಿಡೋಣ. ಸರಿ ಅರ್ಚಕ್ರೆ. ಲೇ ದಾಮಿನಿ, ಏನ್ ನೋಡ್ತಾ ಹಾಗೆ ನಿಂತ್ಕೊಂಡ್ಬಿಟ್ಟೆ? ಎಲ್ರನ್ನ ಕರಿ ಹೋಗೋ. ಅಲ್ಲೋಡ್ರಿ, ಇಲ್ಲೇ ನೋಡ್ತೀಯ? ಅಲ್ಲಿ ನೋಡು.
ಅಲ್ಲ ಕಣಪ್ಪ ಪ್ರೀತು, ಬೇಡ ಅಂಗಡಿ ಇರ್ಬೇಕಾಗಿರೋದು ಹೋಟ್ಲು ಮುಂದೆ, ಅದು ತಾಜ್ ಮಹಲ್ ಮುಂದೆ ಯಾಕಿದೆ? ಚಿಕ್ಕಮ್ಮ, ನೀವ್ ಹತ್ರ ಸ್ಪೆಷಲ್ ಅಲ್ವಾ, ಅದಕ್ಕೆ ತಾಜ್ ಮಹಲ್ಗೆ ಹೋಲಿಸ್ದೆ. ಬೇಕಿದ್ರೆ ಹೇಳಿ, ಬಾರ್ ಮುಂದೆ ಇರೋ ಬೀಡ ಅಂಗಡಿಗೆ ಹೋಲಿಸ್ತೀನಿ. ಬೇಡ ಬೇಡ ಬೇಡ, ನೀನ್ ಇಷ್ಟೊತ್ತು ಹೋಗ್ಲಿದ್ದೆ ಸಾಕು. ಮೊದ್ಲು ಹೇಳಿದ್ಯಲ್ಲ ಅದೇ ಇರ್ಲಿ. ಅಯ್ಯೋ ಅಕ್ಕ ಬಂದ್ರು, ತರಲೆ ಮಾಡ್ಬೇಡಿ. ಬೇಡ ಬೇಡ, ಇಷ್ಟು ದೊಡ್ಡ ವಿಷಯನ ಫೋನಲ್ಲಿ ಹೇಳೋದು ಸರಿ ಹೋಗಲ್ಲ. ಏನ್ ಮಾಡ್ಲಿ? ಹಾ, ಹೇಗಿದ್ರು ಇವತ್ತು ಹಬ್ಬ ಇದೆ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಅನುಷ್ಕಾ ಮೇಡಮು ನನ್ನ ಕಡೆ ಜಾಸ್ತಿ ಗಮನ ಕೊಡಲ್ಲ. ನಾನು ನೇರವಾಗಿ ಪಾರ್ವತಿ ಅವ್ರ ಹತ್ರ ಹೋಗಿ ಸಾಕ್ಷಿ ಸಮೇತ ಈ ಕಣ್ಣು ನಿಮ್ದೆ ಅಂತ ಹೇಳಿದ್ರೆ ಅವ್ರು ನನ್ನ ಮಾತು ನಂಬ್ತಾರೆ. ಎಸ್, ಗ್ಯಾರಂಟಿಯಾಗಿ ನಂಬ್ತಾರೆ. ಒಟ್ಟಿನಲ್ಲಿ ನವರಾತ್ರಿ ಹಬ್ಬ ನಮ್ಮ ಧರ್ಮ, ಸಂಸ್ಕೃತಿ, ಪುರಾಣ, ಪರಂಪರೆ ಇದೆಲ್ಲವನ್ನು ಬೆರೆಸಿಕೊಂಡು ಅಳವಡಿಸಿಕೊಂಡಿರುವಂಥ ಒಂದು ವಿಶಿಷ್ಟವಾದಂಥ ಹಬ್ಬ. ನಮ್ಮಲ್ಲಿರುವಂಥ ಅಶುದ್ಧ ಭಾವನೆಗಳನ್ನ, ರಾಕ್ಷಸಿ ಪ್ರವೃತ್ತಿಯನ್ನ ಅಳಿಸಿ ಹಾಕಿ ಸಾತ್ವಿಕ ಮನೋಭಾವವನ್ನ ಬೆಳೆಸ್ಕೊಳ್ಬೇಕು ಅಂತ ಪ್ರಾರ್ಥಿಸಿಕೊಳ್ಳೋದಕ್ಕೆ ನಾವು ಜಗನ್ಮಾತೆಗೆ ಮಾಡೋ ಪೂಜೆನೆ ನವರಾತ್ರಿ. ಹಾಗೆ ಆಗ್ಲಿ ಅನುಷ್ಕಾ, ನವರಾತ್ರಿಯ ಈ ಪುಣ್ಯ ದಿನದಲ್ಲಿ ಬಂದು ಈ ಕಾರ್ಯನ ಕೈಗೆತ್ಕೋತೀಯ ಅಂತ ನೀನಾಗೆ ಹೇಳ್ತಿರೋವಾಗ ನಾನು ಯಾಕೆ ಬೇಡ ಅನ್ಲಿ? ಹಾಗೆ ಆಗ್ಲಿ. ಥ್ಯಾಂಕ್ಸ್ ಅತ್ತೆ. ಯಾವುದಕ್ಕೂ ಆದಿನೂ ಒಂದು ಮಾತು ಕೇಳಿದ್ರೆ ಚೆನ್ನಾಗಿರೋದು. ನನ್ನ ಮಗ ಯಾವತ್ತೂ ನನ್ನ ಮಾತನ್ನ ಮೀರಲ್ಲ ಅಲ್ವಾ ಆದಿ? ನೀವು ಹೇಗೆ ಹೇಳ್ತಿರೋ ಹಾಗೆ ಅಮ್ಮ. ಕೇಳಿಸ್ಕೊಂಡಿ ಅನುಷ್ಕಾ? ಅಮ್ಮ, ಧಾಮಿನಿ, ನೀನ್ ಮಾತಾಡದೆ ಸೈಲೆಂಟ್ ಆಗಿದ್ರೆ ಅತ್ತಿಗೆ ಹೇಳ್ತಾರೆ. ಅತ್ತಿಗೆ, ಯಾರ ಮನೆಯಿಂದ ಗಂಗೆ ತರಬೇಕು ಅಂತ ಅನ್ಕೊಂಡಿದ್ದೀರಾ? ದೇವ್ರ ಪೂಜೆಗೆ ಗಂಗೆನ ಪಾರ್ವತಿ ಮನೆಯಿಂದ ತರಬೇಕು ಅಂತ ನನ್ನ ಆಸೆ. ಹೋಗಿ ಹೋಗಿ ನಮ್ಮನೆ ಕೆಲಸದವಳ ಮನೆಯಿಂದ ಗಂಗೆನ ತರೋದಾ? ನಾನು ಸರಿಯಾಗಿ ಹೇಳ್ತಿದ್ದೀನಿ. ಇದು ನಾನು ಹೊತ್ತಿರೋ ಹರಕೆಯ ಒಂದು ಭಾಗ. ದಯವಿಟ್ಟು ಇದಕ್ಕೆ ಯಾರು ಆಕ್ಷೇಪಣೆಯನ್ನ ಎತ್ತೋದು ಬೇಡ. ಅತ್ತಿಗೆ, ನೀವು ಸರಿಯಾದ ನಿರ್ಧಾರನೇ ತಗೊಂಡಿದ್ದೀರಾ. ನನಗಂತೂ ತುಂಬಾ ಖುಷಿ ಆಯ್ತು. ನಿಜನಾ ಅಪ್ಪ? ಹೂ ಮಗಳೇ, ಪ್ರಪಂಚದಲ್ಲಿ ಯಾವಪ್ಪ ತನ್ನ ಮಗಳು ಸುಳ್ಳು ಹೇಳ್ತಾನೆ ಹೇಳ? ಆಯ್ತಪ್ಪ, ನಿನ್ನ ನಂಬ್ತೀನಿ. ಮಗಳೇ, ನನ್ನ ಮನಸ್ಸಾಕ್ಷಿಗೆ ನಾನು ಮೋಸ ಮಾಡ್ಕೊಂಡ್ರು ನಿನ್ನ ನಂಬಿಕೆಗೆ ಮಾತ್ರ ನಾನು ಮೋಸ ಮಾಡಲ್ಲ. ಆದ್ರೆ ಕಳೆದ ಸಲ ನೀನು ಬೊಂಬೆನ ಕೊಡುವಾಗ ಇದನ್ನ ಜೋಪಾನವಾಗಿ ನೋಡ್ಕೊ. ನನ್ನ ನೆನಪಿಗೆ
ಯಾವಾಗ್ಲೂ ಇದು ನಿನ್ ಜೊತೆನೇ ಇರ್ಬೇಕು. ನೀನ್ ಎಲ್ಲೇ ಹೋದ್ರು ಎಲ್ಲೇ ಇದ್ರು ನನ್ನ ನೋಡ್ಬೇಕು ಅನಿಸ್ದಾಗ್ಲಿಲ್ಲ ಈ ಬೊಂಬೆನ ನೋಡು ಅಂತ ಹೇಳಿದ್ರಿ. ಆದ್ರೆ ಈ ಬೊಂಬೆನ ನನ್ನಿಂದ ಕಾಪಾಡ್ಕೊಳ್ಳೋದಿಕ್ಕಾಗ್ಲಿಲ್ಲ ಅಪ್ಪ. ನನ್ನ ಕ್ಷಮಿಸ್ಬಿಡಿ. ಇಷ್ಟು ದಿನ ಇದನ್ನ ಜೋಪಾನವಾಗಿ ಎತ್ತಿಟ್ಟಿದ್ದೆ. ಈಗ ಇದಕ್ಕೆ ಪೂಜೆ ಮಾಡೋ ಕಾಲ ಕೂಡ ಬಂದಿದೆ. ಅದು ಅಖಿಲಮ್ಮನ ಮನೇಲಿಟ್ಟು ಪೂಜೆ ಮಾಡೋದು ಅಂದ್ರೆ ಏನ್ ಸಾಮಾನ್ಯವಾದ ಮಾತಾ? ದೇವ್ರೆ, ಇವತ್ತಲ್ಲಿ ನಡೀತಿರೋ ಪೂಜೆಗೆ ಯಾವುದೇ ರೀತಿ ಅದು ವಿಘ್ನ ಬರ್ದೇ ಇರೋ ತರ ನೋಡ್ಕೊಳಪ್ಪ. ಕಲಶದಲ್ಲಿರೋ ಗಂಗೆ ಅಷ್ಟೇ ಪವಿತ್ರವಾದದ್ದು ಅಖಿಲಮ್ಮನ ಮನ್ಸು. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ತರ ನೋಡ್ಕೊಳಪ್ಪ. ಅವ್ರು ಏನ್ ಬಯಸ್ತಾರೋ ಅದೆಲ್ಲ ಅವ್ರಿಗೆ ಸಿಗೋ ಹಾಗೆ ಮಾಡು. ಗಣಿ, ಇದ್ಯಾವುದು ಹೊಸ ಗೊಂಬೆ? ಈ ಸಲ ಹಬ್ಬಕ್ಕೆ ನನ್ ಕಡೆಯಿಂದ ಹೇಗಿದೆ? ಚೆನ್ನಾಗಿದೆ. ಈ ಗಣಿ ಆಯ್ಕೆ ಯಾವತ್ತಿದ್ರು ಸೂಪರೇ. ಈ ಬೊಂಬೆ ಮುಂದೆ ಯಾವ ಬೊಂಬೆನೂ ಲೆಕ್ಕಕ್ಕಿಲ್ಲ. ಲೋ ತಮ್ಮ, ನಿನ್ ಗೊಂಬೆ ಚೆನ್ನಾಗಿರ್ಬೋದು, ಆದ್ರೆ ಎಲ್ಲಾ ಗೊಂಬೆಗಳಿಗಿಂತ ಏನ್ ಸಖತ್ತಾಗಿಲ್ಲ ಬಿಡು. ಅದೇ ಹೇಳ್ತೀಯ? ಸಾಕ್ಷಿ ಬೇಕಾ? ತಾಳು ಬಂದೆ. ನಿನ್ನ ನೋಡಕ್ ಖಂಡಿತ ಬಂದೇ ಬರ್ತಾರೆ, ಆ ನಂಬಿಕೆ ನನಗಿದೆ. ಸರಿ, ನೋಡೋಣ. ನೀನ್ ಹೇಳೋ ತರ ಆದ್ರೆ ಅದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು? ಅಂತ ಸಂದರ್ಭ ಬಂದೇ ಬರುತ್ತೆ. ಹಾಗೆ ನನ್ನ ಮುದ್ದು ಗೊಂಬೆ ಮುಖದಲ್ಲಿ ನಗುನು ಬರುತ್ತೆ. ಆದ್ರೆ ಈಗ ಈ ಗೊಂಬೆ ಮುಖದಲ್ಲಿ ನಗು ಕಾಣಿಸ್ದೇ ಇರೋದು ನಂಗೆ ಬೇಜಾರಾಗ್ತಿದೆ. ಪ್ಲೀಸ್ ಒಂಚೂರು ನಗು. ಈಗ ನಂಗೆ ಸ್ವಲ್ಪ ಸಮಾಧಾನ ಆಯ್ತು. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ. ಥ್ಯಾಂಕ್ಸ್ ಪ್ರೀತು. ನನ್ನ ಅಪ್ಪನ ಸ್ಥಾನನ ನಿನ್ನಿಂದ ತುಂಬೋದಕ್ಕಾಗದೇ ಇದ್ರು ಅವ್ರ ತರನೇ ತುಂಬಾ ಪ್ರೀತಿ ಕೊಟ್ಟು ಎಷ್ಟು ಕಾಳಜಿಯಿಂದ ನೋಡ್ಕೊಳ್ತಿದ್ಯಾ. ಈ ತರ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಅನುಮಾನ ಗುರುಜಿ. ಏನಂತ? ನೀವೀ ಮನೆ ಸೊಸೆ ಆಗಲ್ವೇನೋ ಅಂತ ಅನಿಸ್ತಿದೆ. ಇದ್ದೇ ಕೊನೆ. ಇನ್ನೊಂದ್ಸಲ ನಿಮ್ ಬಾಯಿಂದ ಈ ತರ ಮಾತೇನಾದ್ರೂ ಬಂದ್ರೆ ನಾನ್ ಮನುಷ್ಯಳಾಗಿರಲ್ಲ. ಇದೇನಪ್ಪ ಇವರು ಇಷ್ಟೊಂದು ಜೋರಾಗಿ ಹೊಡೆದ್ಬಿಟ್ರು? ಅಲ್ಲ, ಇವ್ರು ಒಳ್ಳೇದು ಕೇಳಿದ್ರೆ ನನಗೆ ಹೊಡಿತಾರೆ. ಇನ್ಮೇಲಿಂದ ಯಾವ ಒಳ್ಳೆ ಐಡಿಯಾನು ಕೊಡಲ್ಲ. ಸೂಪರ್ ಜಾಗ. ಯಾರೇ ನೀನು ಚೆಲುವೆ, ಕಬೋರ್ಡಲ್ಲಿ ಏನೇ ಹುಡುಕುತ್ತಿರುವೆ. ನಾನ್ರೀ ನಿಮ್ ಹೆಂಡತಿ ದಾಮಿನಿ, ಕಬೋರ್ಡಲ್ಲಿ ಕಸ ಕ್ಲೀನ್ ಮಾಡ್ತಿದ್ದೆ. ಲೇ ದೌಲತ್ ದಾಮಿನಿ, ಟೇಬಲ್ ಮೇಲೆ ಇದೊಂದು ಲೋಟನೇ ಎತ್ತಿಡ್ದೆ ಇರೋಳು ಕಬೋರ್ಡ್ ಒಳಗ್ ಸೇರ್ಕೊಂಡು ಕಸ ಕ್ಲೀನ್ ಮಾಡ್ತಿದ್ಯಾ? ನಂಗೆ ನಂಬಕ್ಕೆ ಆಗ್ತಿಲ್ವಲ್ಲೇ, ಆಶ್ಚರ್ಯ ಆಗ್ತಿದೆ ನೋಡು. ಕಸ ಏನಾದ್ರೂ ಸಿಕ್ತಾ? ಇಲ್ಲ, ನೋಡೋದಕ್ ನೀವು ಬಿಟ್ರೆ ತಾನೆ. ಸರಿ ಸರಿ, ನಾನೇನಾದ್ರು ಹೆಲ್ಪ್ ಮಾಡ್ಲಾ? ಏನು ಬೇಕಾಗಿಲ್ಲ, ಮೊದ್ಲು ನೀವು ಇದರಿಂದ ಕಳಿಸ್ಕೊಳ್ಳಿ. ಹೋಗ್ತೀನಿ ರೇ. ಏನ್ ಈ ರೂಮ್ನ ಇವಳ ಹೆಸರಿಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋ ತರ ಆಡ್ತಾಳೆ ನೋಡು. ಕಸ ಏನಾದ್ರು ಸಿಕ್ಕಿದ್ರೆ ಹೊರಗಡೆ ಬಿಸಾಕು, ಇಲ್ಲೇ ಎಲ್ಲಾದ್ರು ಹಾಕ್ಬಿಡ್ಬೇಡ. ಹಾ
ಕಸ ಏನಾದ್ರು ಸಿಕ್ಕಿದ್ರೆ ಹೊರಗಡೆ ಬಿಸಾಕು. ಅರ್ರೇ ಒಳ್ಳೆ ಐಡಿಯಾ. ಆ ಒರಿಜಿನಲ್ ಬೇರ್ನ ತಂದು ಆಚೆ ಬಿಸಾಕಿದ್ರಾಯ್ತು. ಅಯ್ಯೋ ನನ್ ಮುದ್ದು ಗಂಡ ಮೋಹನ್, ಒಳ್ಳೆ ಐಡಿಯಾ. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ನಿನ್ಗೂ ನಾನು ನೆನಪಾಗುತ್ತಾ? ಹೇಗೆ ತಾನೇ ಸಾಧ್ಯ ಹೇಳು? ನಾನು ಯಾರು, ನಾನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿರಲ್ಲ ಅಲ್ವಾ? ನಿನ್ಗೊಂದು ಮಾತು ಹೇಳ, ನೀನು ಆದಷ್ಟು ಬೇಗ ನನ್ನ ಕಣ್ಮುಂದೆ ಬರ್ತೀಯ ಅಂತ ನನ್ಗನ್ನಿಸ್ತಾ ಇದೆ. ಆ ದಿನಗಳು ಯಾವಾಗ ಬರುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಆ ದಿನ ಬೇಗ ಬರಲಿ ಅನ್ನೋದೇ ನನ್ನ ಆಸೆ. ಅಣ್ಣ, ನನ್ನ ಬ್ಯಾಗ್ ಇಲ್ಲೇ ಇದೆ. ಇದ್ರೊಳಗಡೆ ದೇವ್ರ ಬೊಂಬೆ ಇದೆ. ದೇವ್ರ ಬೊಂಬೆನ ಯಾರು ಕದೀತಾರ? ನೀವೇ ಏನೋ ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಪಾಪ ಬಿಟ್ಬಿಡಿ ಅಣ್ಣ. ನಿಮ್ಮಂತ ಒಳ್ಳೇದು ಇದಕ್ಕೆ ಇಂಥ ಕಳ್ಳರು ಜಾಸ್ತಿ ಆಗಿರೋದು. ಬ್ಯಾಗ್ ಇದೆ, ಬ್ಯಾಗಲ್ಲಿ ಇರೋ ವಸ್ತು ಎಲ್ಲ ಸರಿಯಾಗಿದೆ ನೋಡ್ಕೊಳ್ಳಿ. ಬೇರ್ನ ಅಭ್ಯಾಸ ಮಾಡ್ಬಿಡ್ತೀನಿ. ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ. ನನ್ ಗಂಡ ಮೋಹನ್ ಹೇಳ್ದಂಗೆ ಒರಿಜಿನಲ್ ಬೇರ್ ತಂದ್ಮೇಲೆ ಬಿಸಾಕ್ಬಿಡ್ತೀನಿ. ಯಾವ ಬೇರ್ ತಂದು ಆ ಪಾರ್ವತಿ ಮೆರೆತಿದ್ದಾಳೋ, ಯಾವ ಬೇರಿಂದ ಅವಳಿಗೆ ಒಳ್ಳೆ ಹೆಸರು ಬರ್ತಾ ಇದೆಯೋ, ಅದೇ ಬೇರಿಂದ ಅವಳಿಗೆ ಕೆಟ್ಟ ಹೆಸರು ಬರ್ಬೇಕು. ಹಾಗ್ ಮಾಡ್ತೀನಿ. ಏನಿದು? ಇದು ಇವತ್ತೇನ್ ಹಬ್ಬ ಹೇಳು? ದಸರಾ ಹಬ್ಬ. ಹಾ, ಮನೇಲಿ ಏನ್ ಕೂರಿಸ್ತಾರೆ ಹೇಳು? ಬೊಂಬೆಗಳು. ಅದೇ ಮತ್ತೆ ಈ ವರ್ಷ ದಸರಾ ಹಬ್ಬಕ್ಕೆ ಎಲ್ಲ ಗೊಂಬೆಗಳ ಜೊತೆ ನನ್ನ ಹೊಸ ಗೊಂಬೆ ಕೂರ್ಸೋಣ ಅಂತ ಹೊಸ ಗೊಂಬೆ ತಂದಿದ್ದೀನಿ. ಆದ್ರೆ ತಗೊಂಡ್ ಹೋಗ್ತಾ ಇದ್ದೆ. ಚಿಕ್ಕತ್ತೆ, ನೀವ್ಯಾಕೆ ಕೆಳಗೆ ಹೋಗ್ತೀರಾ? ಕೊಡಿ, ನಾನೇ ತಗೊಂಡ್ ಹೋಗ್ತೀನಿ. ನೋ, ಯಾಕೆ? ಅಂದ್ರೆ ಇದನ್ನ ಕೂರ್ಸಿ ಅದ್ರ ಪುಣ್ಯನ ನಾನ್ ತಗೋಬೇಕು ಅಂತಿದ್ದೀನಿ. ಕಳ್ಳಿ, ಎಲ್ಲ ಪುಣ್ಯ ನೀನೇ ತಗೋಬೇಕು ಅಂತಿದ್ಯಾ? ನಾನೇ ಕೂರಿಸ್ತೀನಿ, ಆಯ್ತಾ? ಬರ್ಲಾ? ಮರ್ತು ಬಿಡಬೇಕು ಅಂತ ಅನ್ಕೋತೀನಿ. ಆದ್ರೆ ಈ ಹಬ್ಬ ಹರಿದಿನಗಳು ಬಂದಾಗ ನೆನಪಾಗತ್ತೆ. ಅವಳ ಜೊತೆ ಕಳೆದಂತ ಆ ಕ್ಷಣಗಳೆಲ್ಲ ನನ್ನನ್ನು ಕಾಡುತ್ತೆ. ಹೋದ ವರ್ಷ ಇದೇ ನವರಾತ್ರಿಯಲ್ಲಿ ಎಷ್ಟೊಂದು ಬೊಂಬೆಗಳನ್ನು ಜೋಡಿಸಿ ನನ್ನ ಮಗಳು ಅದೆಷ್ಟು ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡಿದ್ಲು. ಆ ನೆನಪು ನನ್ನ ಕಾಡದೇ ಇರುತ್ತೇನೋ? ಅವಳಿಗೆ ಇಷ್ಟವಾದ ಬೊಂಬೆಗಳು, ಅದನ್ನು ಹೇಗಾದರೂ ಮಾಡಿ ಅವಳಿಗೆ ತಲುಪಿಸ್ಬೇಕು ಅಂತ ನಾನು ತುಂಬಾ ಕಷ್ಟಪಟ್ಟೆ ಮಾಡಿ ಆ ಬೊಂಬೆನ ಅವಳು ತಲುಪಿಸ್ಬಿಡಪ್ಪ. ನಿಮ್ ಮಗಳ ಕೈಗೆ ಈ ಗೊಂಬೆ ತಲುಪಬೇಕು ಅಂದ್ರೆ ನೀವಾಗೆ ಬಂದು ನಿಮ್ ಕೈಯಾರೆ ಅವ್ರಿಗೆ ಈ ಗೊಂಬೆಗಳನ್ನ ಕೊಡ್ಬೇಕು ಬುದ್ಧಿ.
ಬ್ಯಾಗು ಏನಿದೆ ಅದರಲ್ಲಿ? ಅಕ್ಕ ಏನಿಲ್ಲ ಅಕ್ಕ, ಇನ್ನು ಪೂಜೆ ಆಗಿಲ್ವಲ್ಲ, ತುಂಬಾ ಹೊಟ್ಟೆ ಹಶ್ವಾಗ್ತಿತ್ತು, ಅದಕ್ಕೆ ಕ್ಯಾರೆಟ್ ತಿನ್ನೋಣ ಅಂತ ತಗೊಂಡೋಗಿದ್ದೆ. ಮಿಕ್ಕಿದ ಕ್ಯಾರೆಟ್ನ ಅಡ್ಗೆ ಮನೆಗೆ ಇಡೋಣ ಅಂತ ತಗೊಂಡೋಗ್ತಿದ್ದೀನಿ ಅಕ್ಕ. ಒಂದೇ ಒಂದು ದಿನ ಪೂಜೆ ಆಗೋವರೆಗೂ ಉಪವಾಸ ಇರಕ್ಕಾಗಲ್ಲ ಅಲ್ಲ? ಹೋಗು. ಲೇ ತಾಮಿನಿ, ಬದುಕೊಂಬಿಟ್ಟೆ ಕಣೆ. ದೇವ್ರೆ, ಇನ್ಯಾರ ಕೈಗೂ ಸಿಗದೆ ಇರ್ಲಪ್ಪ ನಾನು. ಅಯ್ಯಯ್ಯೋ, ನನ್ನ ಬದುಕಿಗೆ ಒಂದು ಅರ್ಥ ಕೊಟ್ಟವಳು, ನನ್ನ ಜೀವನದಲ್ಲಿ ಆಸೆಯನ್ನು ಚಿಗುರಿಸಿದವಳು ನನ್ನ ಮಗಳು. ಅವಳನ್ನು ನೋಡ್ತಾ, ಅವಳ ಜೊತೆ ಆಟ ಆಡ್ತಾ ನನ್ನ ಮನಸ್ಸಿನ ದುಃಖನೆಲ್ಲ ನಾನು ಮರ್ತ್ಬಿಟ್ಟೆ. ಆದ್ರೆ ಇವಳು ಮಾಡಿದ್ದೇನು? ನನ್ನ ವಿರೋಧಿಗಳ ಕುತಂತ್ರಕ್ಕೆ ಇವಳು ಬಲಿಯಾದ್ಲು. ಆ ಪಾಪಿಗಳು ಕುತಂತ್ರದಿಂದ ಕಟ್ಟಿಸಿದ ತಾಳಿಗೆ ಇವಳು ಕುತ್ತಿಗೆ ಹೊಡೆದ್ಲು. ಅದನ್ನ ನೋಡಿ ನನ್ನ ಮನಸ್ಸು ಎಷ್ಟು ನೋವು ಅನುಭವಿಸಿರ್ಬೇಕಲ್ವೇ ನಮ್ಮ ಹೇಳಮ್ಮ, ಎಷ್ಟು ನೋವು ಅನುಭವಿಸಿರ್ಬೇಕು. ಆಪು ತರ ಇದನ್ನ ಅಲ್ಲಿ ಇಡ್ಬೋದಾ ಅರ್ಚಕ್ರೆ? ಸರಿ ತಾಯಿ, ಇಡಿ. ಅರಸನ ಕೋಟೆಯವರ ಇತಿಹಾಸ ತಿಳ್ಕೊಳ್ಳೋದಕ್ಕಲ್ಲ, ಇದು ನನಗೆ ಬೇಡದೇ ಇರೋ ವಿಷಯ. ಬುದ್ಧಿ, ಈ ಗೊಂಬೆಗಳ ಹಬ್ಬ ಅನ್ನೋದು ಮನುಷ್ಯರಲ್ಲಿರೋ ವೈಮನಸ್ಸನ್ನ ದೂರ ಮಾಡುತ್ತೆ ಅಂತಾರೆ. ಆದ್ರೆ ನಿಮಗ್ ನಿಮ್ ಮಗಳ ಮೇಲೆ ಇನ್ನೂ ಕೋಪ ಕಮ್ಮಿನೇ ಆಗಿಲ್ವಾ ಬುದ್ಧಿ? ಕೋಪ? ಅದ್ರ ಬಗ್ಗೆ ಚರ್ಚೆ ಬೇಡಮ್ಮ. ಮಗಳಿಗೆ ಬೊಂಬೆ ಕೊಡಬೇಕು ಅಂತ ಆಸೆ ಆಯ್ತು, ತಂದು ನಿನಗೆ ತಲುಪಿಸಿದ್ದೀನಿ. ಇದು ಅವಳಿಗೆ ತಲುಪಿಬಿಡ್ತು ಅಂದ್ರೆ ನನಗೊಂದು ಸಣ್ಣ ಸಂತೋಷ ಸಿಗುತ್ತೆ ಅಷ್ಟೇ. ನೀವು ಮಾತಾಡ್ತಿರೋ ರೀತಿಲೇ ಗೊತ್ತಾಗ್ತಿದೆ ಬುದ್ಧಿ, ನಿಮ್ ಮನ್ಸು ಕರ್ಕಿ